ಮಳೆ ಆರ್ಭಟ ತುಂಬಾ ಚೆನ್ನಾಗಿದೆ. ಈ ಬಾರಿ ಚೆನ್ನಾಗಿ ಮಳೆ ಆಗ್ತಾ ಇದೆ. ಕೆಲವರಿಗೆ ಅಲ್ಲಲ್ಲಿ ಸಮಸ್ಯೆ ಇರುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ತಗ್ಗು ಪ್ರದೇಶಗಳಲ್ಲಿದ್ದಾಗ ಆ ಸಮಸ್ಯೆಗಳಾಗುತ್ತೆ. ಹೆಚ್ಚಿನ ಮಳೆ ಆದಾಗ ಒಂದು ಸ್ವಲ್ಪ ಹೆಚ್ಚಿನ ರೀತಿಯಾದಂಥ ಸಮಸ್ಯೆನೇ ಆಗುತ್ತೆ. ಎಲ್ಲೆಲ್ಲಿ ಯಾವ ರೀತಿಯಾಗಿ ಮಳೆಯ ಆರ್ಭಟ ಇತ್ತು, ಏನೆಲ್ಲ ಆಗಿದೆ, ಸ್ಟೋರಿ ನೋಡಿ. ರಾಜ್ಯದಲ್ಲಿ ಮುಂದುವರೆದ ವರುಣನ ಅಬ್ಬರ, ಧರೆಗುರುಳಿದ ಬೃಹತ್ ಗಾತ್ರದ ಮರ. ಕೊಡಗು ಜಿಲ್ಲೆಯ ಸುಂಟಿಕೊಪ್ಪದ ಬಳಿ ಘಟನೆ. ರಾಜ್ಯದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಮಳೆ ಆರ್ಭಟ ಜೋರಾಗಿದೆ. ಭಾರೀ ಗಾಳಿ ಮಳೆಗೆ ರಸ್ತೆ ಪಕ್ಕದಲ್ಲಿದ್ದ ಬೃಹತ್ ಗಾತ್ರದ ಮರವೊಂದು ಬಿದ್ದು ರಾಷ್ಟ್ರೀಯ ಹೆದ್ದಾರಿ 275 ಕೆಲಕಾಲ ಬಂದಾಗಿತ್ತು. ಕೊಡಗು ಜಿಲ್ಲೆಯ ಸುಂಟಿಕೊಪ್ಪ ಗದ್ದೆಹಳ್ಳ ಬಳಿ ನಡೆದ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಬೃಹತ್ ಗಾತ್ರದ ಮರ ಬಿದ್ದಿದ್ರಿಂದ ಕೆಲಕಾಲ ವಾಹನ ಸವಾರರು ಪರದಾಡಿದ್ರು. ಸ್ಥಳಕ್ಕೆ ಕುಶಾಲನಗರ ವಲಯ ಅರಣ್ಯ ಇಲಾಖೆ ಸಿಬ್ಬಂದಿ, ಪೊಲೀಸರು ಭೇಟಿ ಕೊಟ್ಟು ಸ್ಥಳೀಯರ ಸಹಕಾರದೊಂದಿಗೆ ಬೃಹತ್ ಮರವನ್ನು ತೆರವು ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ಉಡುಪಿಯಲ್ಲಿ ಮುಂಗಾರು ಮಳೆ ಅಬ್ಬರ ತುಂಬಿ ಹರಿತಾ ಇರುವ ಸ್ವರ್ಣ ನದಿ. ಹೆಬ್ರಿ ಕಾರ್ಕಳ ಭಾಗದಲ್ಲಿ ಭಾರಿ ಮಳೆ. ಉಡುಪಿಯಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ನದಿಗಳೆಲ್ಲ ತುಂಬಿ ಹರಿತಾ ಇದೆ. ಸ್ವರ್ಣ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದು, ಇದೇ ರೀತಿ ಮಳೆ ಮುಂದುವರೆದರೆ ಸುತ್ತಮುತ್ತಲಿನ ಪ್ರದೇಶಕ್ಕೆ ನೀರು ನುಗ್ಗುವ ಸಾಧ್ಯತೆ ಇದೆ. ಸಮುದ್ರದಲ್ಲಿ ಗಾಳಿಯ ಒತ್ತಡ ಹೆಚ್ಚಿರೋದ್ರಿಂದ ನದಿ ನೀರು ಹರಿದು ಸಮುದ್ರ ಸೇರ್ತಾ ಇಲ್ಲ. ಇತ್ತ ಹೆಬ್ರಿ ಕಾರ್ಕಳ ಭಾಗದಲ್ಲಿ ಭಾರಿ ಮಳೆಯಾಗಿದ್ದು, ಮರಳುಗಾರಿಕೆ ಸುತ್ತಮುತ್ತಲ ಜನರು ಓಡಾಟಕ್ಕೆ ಉಪಯೋಗಿಸುವ ದೋಣಿ ಕೂಡ ಮುಳುಗಿ ಹೋಗಿದೆ. ಅತ್ತ ಸೀಗಡಿ ಕೃಷಿಗೂ ಸಿಕ್ಕಾಪಟ್ಟೆ ಪೆಟ್ಟು ಬಿದ್ದಿದೆ. ಉಡುಪಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ತಗ್ಗುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಮತ್ತೆ ಜಿಲ್ಲೆಯಲ್ಲಿ 4 ದಿನ ರೆಡ್ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ವಿಸ್ತರಣೆ ಮಾಡಿದೆ. ಈಗಾಗಲೇ 2 ದಿವಸ ರೆಡ್ ಅಲರ್ಟ್ ಮುಗಿಯಿತು. ವಿಪರೀತವಾದ ಮಳೆ ಬರ್ತಾ ಇರುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲಿ. ಸ್ವರ್ಣ ನದಿ ಯಾವ ಪ್ರಮಾಣದಲ್ಲಿ ತುಂಬಿ ಹರಿತಾ ಇದೆ ಅನ್ನುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಹೆಬ್ರಿ ಮತ್ತು ಕಾರ್ಕಳ ಭಾಗದಲ್ಲೂ ಕೂಡ ವಿಪರೀತವಾಗಿ 80ರಿಂದ 100 ಮಿಲಿಮೀಟರ್ನವರೆಗೆ ಮಳೆ ಬೀಳ್ತಾ ಇರೋದ್ರಿಂದ, ಅದರ ಜೊತೆಗೆ ಕರಾವಳಿಯಲ್ಲೂ ಕೂಡ ನಾವು ನೋಡ್ಬೋದು ಯಾವ ರೀತಿ ಮಳೆ ಮೋಡ ಮುಸುಕಿದ ವಾತಾವರಣ ಇದೆ ಅನ್ನುವಂಥದ್ದು. ಹಾಗಾಗಿ ಕರಾವಳಿ ಭಾಗದಲ್ಲೂ ಕೂಡ ಮಳೆ ಮುಂದುವರೆದಿದೆ. ಮುಂದಿನ 2-3 ದಿವಸ ರೆಡ್ ಅಲರ್ಟನ್ನು ಹವಾಮಾನ ಇಲಾಖೆ ವಿಸ್ತರಿಸಿದೆ. ನಾವು ಸ್ವರ್ಣ ನದಿ ಸಮುದ್ರ ಸೇರುವ ಸುಮಾರು 1-2 ಕಿಲೋಮೀಟರ್ ಈ ಭಾಗದ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಇಲ್ಲಿ 10 ಕುದ್ರು ಪ್ರದೇಶ ಇದೆ, ಅಂದರೆ ದ್ವೀಪ ಪ್ರದೇಶ. ಸುತ್ತಲೂ ಕೂಡ ನೀರು ಆವರಿಸಿಕೊಂಡಿರುವ ಮತ್ತು ನಡುವೆ ಭೂಭಾಗ ಇರುವಂತಹ, ಅಲ್ಲಿ ಜನವಸತಿ ಇರುವಂಥ ಪ್ರದೇಶಗಳನ್ನು ನಾವು ನೋಡ್ತಾ ಇದ್ದೇವೆ. ಪ್ರತಿ ಮಳೆ ಬಂದಾಗಲೂ ಕೂಡ ಇಂತಹ ಪ್ರದೇಶಗಳು ಮುಳುಗಡೆಯ ಭೀತಿಯನ್ನು ಎದುರಿಸ್ತದೆ. ನಾವು ನೋಡ್ಬೋದು ಎಲ್ಲರೂ ಕೂಡ ತೆಂಗಿನ ತೋಟವನ್ನು ಮಾಡಿಕೊಂಡು ಇಲ್ಲಿ ಜೀವನವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿರುವಂಥ ಬೈಕಾಡಿ, ಹೇರೂರು ಈ ಭಾಗದಲ್ಲಿ ನಾವು ನೋಡ್ಬೋದು ದೃಶ್ಯಗಳನ್ನು. ಈ ನದಿ ಪಾತ್ರ ಮತ್ತು ಸಮುದ್ರ ಪಾತ್ರದಲ್ಲಿ ಒಂದು ಮುನ್ನೆಚ್ಚರಿಕಾ ಸಂದೇಶವನ್ನು ಹವಾಮಾನ ಇಲಾಖೆ ಮತ್ತು ಉಡುಪಿ ಜಿಲ್ಲಾಡಳಿತ ರವಾನೆ ಮಾಡಿರುವಂಥದ್ದು. ಯಾವುದೇ ಸಂದರ್ಭದಲ್ಲಿ ನದಿ ಮತ್ತು ಸಮುದ್ರದಲ್ಲಿ ಅಬ್ಬರ ಹೆಚ್ಚಾಗಬಹುದು. ನದಿಯ ಮಟ್ಟ ಏರಿಕೆಯಾಗಿ ಜನವಸತಿ ಪ್ರದೇಶಕ್ಕೆ ಬಂದರೆ ಎತ್ತರ ಪ್ರದೇಶಕ್ಕೆ ಹೋಗೋದಕ್ಕೆ ರೆಡಿಯಾಗಿರಿ ಅನ್ನುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲೂ ಕೂಡ. ನದಿಯ ಮಟ್ಟ ಎಷ್ಟರವರೆಗೆ ಅಂತೇಳಿ ಇಲ್ಲಿ ಮರಳುಗಾರಿಕೆ ಮಾಡಲಿಕ್ಕೆ ಮತ್ತು ಇಲ್ಲಿನ ಜನ ಓಡಾಟ ಮಾಡಲಿಕ್ಕೆ ದೋಣಿಗಳನ್ನು ಬಳಸ್ತಾರೆ. ಈ ದೋಣಿ ಮಳೆಯ ನೀರಿಗೆ ಮುಳುಗಿ ಹೋಗಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ. ಕೊಟ್ಟಿಗೆಹಾರ ಚಾರ್ಮಾಡಿ ಘಾಟ್ನಲ್ಲಿ ಅವಾಂತರ. ಇನ್ನು ಮಲೆನಾಡಿನಲ್ಲೂ ಬೆಳಗ್ಗೆಯಿಂದ ಧಾರಾಕಾರವಾಗಿ ವರುಣ ಅಬ್ಬರಿಸಿದ್ದಾನೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್, ಬಣಕಲ್, ಬಾಳೂರು ಸುತ್ತಮುತ್ತ ಭಾರಿ ಮಳೆಯಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದ ಗಿಡದಲ್ಲೇ ಕಾಫಿ ಕೊಳೆಯೋ ಹಂತಕ್ಕೆ ತಲುಪ್ತಾ ಇದೆ. ಇದು ಮಲೆನಾಡ ಕಾಫಿ ಬೆಳೆಗಾರರಲ್ಲಿ ಆತಂಕ ಮನೆ ಮಾಡಿದೆ. ಕಲಬುರಗಿ ಜಿಲ್ಲಾದ್ಯಂತ ಧಾರಾಕಾರ ಮಳೆ. ಮುಲ್ಲಾಮಾರಿ ಡ್ಯಾಂನಿಂದ ನದಿಗೆ ನೀರು ರಿಲೀಸ್. ಕಲಬುರಗಿ ಜಿಲ್ಲಾದ್ಯಂತ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಚಿಂಚೋಳಿಯ ಮುಲ್ಲಾಮಾರಿ ಕೆಳದಂಡೆ ಜಲಾಶಯದಿಂದ ನದಿಗೆ 1200 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ನದಿ ದಡದಲ್ಲಿ ನೀರು ರಭಸವಾಗಿ ಹರಿತಾ ಇರೋ ಹಿನ್ನೆಲೆಯಲ್ಲಿ ನದಿ ತೀರದ ಜನ ಎಚ್ಚರಿಕೆಯಿಂದ ಇರುವಂತೆ ಹಾಗೂ ಜಾನುವಾರುಗಳನ್ನು ನದಿ ದಡಕ್ಕೆ ಬಿಡದಂತೆ ಸೂಚಿಸಲಾಗಿದೆ. ಚಿಂಚೋಳಿ ತಾಲೂಕಿನ ಚಿಮ್ಮನಚೂಡ, ತಾಜಾಲಪುರ, ಕನಕಪುರ, ಗೌಡನಹಳ್ಳಿ, ನಿಮಾಹುಸಳ್ಳಿ, ಕರ್ಚಖೇಡ್ ಸೇರಿದಂತೆ ವಿವಿಧ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರೋದಕ್ಕೆ ಮುಲ್ಲಾಮಾರಿ ಜಲಾಶಯದ ಅಧಿಕಾರಿಗಳು ತಿಳಿಸಿದ್ದಾರೆ. ಹೀಗೆ ಒಂದೆಡೆ ಸತತ ಮಳೆಯಿಂದ ಜಮೀನುಗಳಲ್ಲಿ ನೀರು ಸಂಗ್ರಹ ಆಗಿರುವುದು, ಇನ್ನೊಂದು ಕಡೆ ಬೆಳೆದು ನಿಂತಹ ತೊಗರಿಯ ಬುಡದಲ್ಲಿ ಬೇರು ಒಣಗಿರುವ ದೃಶ್ಯ ಕಲಬುರಗಿ ಜಿಲ್ಲೆಯ ಸೇಡಂ, ಚಿಂಚೋಳಿ ಹಾಗೂ ಚಿತ್ತಾಪುರ ತಾಲೂಕಿನ ಸಾವಿರಾರು ಎಕರೆ ಪ್ರದೇಶದಲ್ಲಿ ಕಂಡುಬಂದ ದೃಶ್ಯ ಇದು. ಕಳೆದ 2 ವರ್ಷಗಳಂತೆ ಈ ವರ್ಷ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಅತಿಯಾದ ಮಳೆಯಿಂದ ತೊಗರಿ ಬೆಳೆಗಾರರಿಗೆ ಮತ್ತೆ ನೆಟ್ಟೆ ರೋಗದ ಆತಂಕ ಶುರುವಾಗಿದೆ. ಒಂದು ವೇಳೆ ಇದೇ ರೀತಿಯಲ್ಲಿ ಜಿಲ್ಲೆಯಲ್ಲಿ ಸತತವಾಗಿ ಬಿಟ್ಟು ಬಿಡದೆ ಮಳೆ ಮುಂದುವರೆದ್ರೆ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ತೊಗರಿ ಬೆಳೆ ನೆಟ್ಟೆ ರೋಗದಿಂದ ನಾಶ ಆಗೋ ಆತಂಕ ಎದುರಾಗಿದೆ.
ಪ್ರತಿ ಬಾರಿ ಜುಲೈ ಆಗಸ್ಟ್ನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಆರಂಭವಾಗ್ತಾ ಇತ್ತು. ಈ ಬಾರಿ ಏನಂದರೆ ಜೂನ್ ತಿಂಗಳ, ಅದರಲ್ಲೂ ಕೂಡ ಮೇ ಒಂದು ಅಂತ್ಯದಲ್ಲೇ ಈ ಒಂದು ಮುಂಗಾರು ಮಳೆ ಆರಂಭವಾಗಿರೋದ್ರಿಂದ ಬಹುತೇಕವಾಗಿ ಎಲ್ಲ ಕಡೆ ರೈತರು ಅಂದರೆ ಈ ಒಂದು ಕಲಬುರಗಿಯಲ್ಲಿ ಅತ್ಯಂತ ಫೇಮಸ್ ಆಗಿರುವಂಥ ಒಂದು ಬೆಳೆ ಅಂದರೆ ಅದು ತೊಗರಿ ಬೆಳೆ. ಅಂದರೆ ಸಂಪೂರ್ಣವಾಗಿ ಬಿತ್ತನೆ ಆಗಿದೆ. ಬಿತ್ತನೆ ಆಗಿ ಈಗ ಸುಮಾರು 2 ತಿಂಗಳು ಕಳೆದಿದೆ. ಅದಾದ ಬಳಿಕ ಈಗ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿರುವಂತಹ ರೈತರ ಜಮೀನಿನಲ್ಲಿ ಮಳೆಯಿಂದ ಆದಂತಹ ಅನಾಹುತ ಅಂತ ಹೇಳ್ಬೋದು. ಯಾಕಂದರೆ ಬಹುತೇಕವಾಗಿ ತೊಗರಿ ಬೆಳೆಗೆ ಏನಂದರೆ ಅತಿಯಾದಂತಹ ಮಳೆಯಾದ ಪರಿಣಾಮವಾಗಿ ನೇಟೆ ರೋಗ ಹೋಗುವಂತಹ ಎಲ್ಲ ಸಾಧ್ಯತೆಗಳಿವೆ. ಕೇವಲ ಈ ರೀತಿಯಾಗಿ ಈ ಒಂದು ಕಲಬುರಗಿ ಜಿಲ್ಲೆಯ ಸೇಡಂ ಅಷ್ಟೇ ಅಲ್ಲ, ಚಿತ್ತಾಪುರ ಆಗಿರ್ಬೋದು, ಜವರಗಿ ಆಗಿರ್ಬೋದು, ಆಳಂದ ಸೇರಿದಂತೆ ಬಹುತೇಕ ಎಲ್ಲ ತಾಲೂಕುಗಳಲ್ಲಿ ಸುಮಾರು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬೆಳೆ ಬೆಳೆಯಲಾಗಿತ್ತು. ಆದರೆ ಈಗ ಕಳೆದ 2-3 ದಿನಗಳಿಂದಲೂ ಕೂಡ ಅತಿಯಾದಂತಹ ಏನು ಮಳೆ ಆಗ್ತಾ ಇದೆ, ಆ ಒಂದು ಮಳೆಯಾದಂಥ ಹಿನ್ನೆಲೆಯಲ್ಲಿ ಜಮೀನುಗಳಲ್ಲಿ ಅಪಾರ ಪ್ರಮಾಣದ ನೀರು ನಿಂತು ನೇಟೆ ರೋಗ ಹೋಗ್ತಾ ಇದೆ. ಕಳೆದ 3-4 ವರ್ಷದಿಂದಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ರೈತರಿಗೆ ಆಗ್ತಾ ಇದೆ. ಒಟ್ಟಾರೆ ರಾಜ್ಯದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಮಲೆನಾಡು ಭಾಗದಲ್ಲಿ ಕಾಫಿ ಬೆಳೆಗಾರರಿಗೆ ವರುಣ ಆತಂಕವನ್ನ ಹೆಚ್ಚಿಸಿದ್ದಾನೆ. ಇತ್ತ ಕಲಬುರಗಿ ಭಾಗದಲ್ಲಿ ತೊಗರಿ ಬೆಳೆಗಾರರಿಗೆ ಸಂಕಷ್ಟವನ್ನ ತಂದೊಡ್ಡಿದ್ದಾನೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.